ನಮಸ್ತೆ, ವೆಲ್ಕಮ್ ಟು ನವ್ಯ ಮಿಥುನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋಂಥ ಸ್ಪೆಷಲ್ ವಿಡಿಯೋ ಇದು. ಏನಪ್ಪ ಇದು ಅಂದರೆ, ಇವತ್ತು ರವೀಂದ್ರ ಭಾರತಿ ಸ್ಕೂಲಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒನ್ ಡೇ ಟ್ರಿಪ್ ಇತ್ತು. ಸೊ ಟ್ರಿಪ್ ಬಂದುಬಿಟ್ಟು ಇವತ್ತು ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು, ಎಲ್ಲ ಟೀಚರ್ಸ್ ಎಲ್ಲ SK ರೆಸಾರ್ಟ್ಗೆ. ಸೊ ಇದಿರೋದು ನಿಟ್ಟೂರ್ ಹತ್ರ, ಗುಬ್ಬಿ ತಾಲೂಕು ನಿಟ್ಟೂರ್ ಹತ್ರ ಇರುವಂಥ SK ಫಾರ್ಮ್ ರೆಸಾರ್ಟ್. ಸೂಪರ್ ಆಗಿತ್ತು, ಎಂಜಾಯ್ ಮಾಡೋಕ್ಕೆ ಅಂತ ನಾವು ರೆಡಿಯಾಗಿ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಬಸ್ಸಲ್ಲಿ ಮಕ್ಕಳೆಲ್ಲ ರಾರಕ್ಕಮ್ಮ ಅಂತ ಡ್ಯಾನ್ಸ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಎಂಟ್ರಾದ್ವಿ. ನೋಡಿ, ಇದು ರೆಸಾರ್ಟ್ ಸ್ಟಾರ್ಟಿಂಗು. ಸೊ ಎಲ್ಲ ಮಕ್ಕಳನ್ನು ಕೌಂಟ್ ಮಾಡಿಕೊಂಡು ಎಲ್ಲ ಟೀಚರ್ಸು ಪೂರ್ತಿ ಮಕ್ಕಳು ಕಡೆನೇ ಗಮನ ಕೊಡ್ತಾಯಿದ್ರು. ಹಾಗೆ ಮಕ್ಕಳಿಗೆಲ್ಲನೂ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಹೋಗೋಕ್ಕೆ ಮುಂಚೆ ಎಲ್ಲರಿಗೂ ಕೈಗೆ ಒಂದೊಂದು ಬ್ಯಾಂಡ್ ಇತ್ತು. ಸೊ ಎಲ್ಲ ಟೀಚರ್ಸು ಮಕ್ಕಳಿಗೆಲ್ಲ ಹಾಕ್ತಾಯಿದ್ರು. ಹಾಗೆ ಕೌಂಟ್ಗಳೆಲ್ಲ ತಗೊಂಡು ಎಲ್ಲ ಆದಮೇಲೆ ನಾವು ಎಂಟ್ರಾದ್ವಿ SK ಫಾರ್ಮ್ ರೆಸಾರ್ಟ್ ಒಳಗಡೆ. ನೋಡಿ, ಇಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಕೈಗೆ ಬ್ಯಾಂಡ್ ಹಾಕ್ಕೊಂಡು ನೋಡಿ, ಇದೇ ಬ್ಯಾಂಡ್ ಅಂತ ತೋರಿಸ್ತಾ ಇದ್ದಾರೆ ನಿಮಗೆಲ್ಲ. ಅದಾದಮೇಲೆ ನಾವೆಲ್ಲ ಒಳಗಡೆ ಎಂಟ್ರಿ ಆದಮೇಲೆ ನಾವು ಮೊದಲು ನಮಗೆ ತೋರಿಸಿದ್ದು ಟೀಚರ್ಸ್ಗೆ ಅಂದ್ಬಿಟ್ಟು ರೂಮ್ಸ್ ಇರೋದು. ನಾವು ಫಸ್ಟ್ ರೂಮ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ನೋಡಿ, ಇಲ್ಲಿದೆ 2 ರೂಮ್ಗಳು. ಈ 2 ರೂಮು ಟೀಚರ್ಸ್ ಯೂಸ್ ಮಾಡ್ಕೋಬೋದು ಅಂದ್ಬಿಟ್ಟು ನಮಗೆ ರೆಸಾರ್ಟ್ ಅವ್ರು ಕೊಟ್ಟಿರೋಂಥದ್ದು. ಸೊ ನಾನು ಒಂದು ರೂಮ್ ಒಳಗೆ ಎಂಟ್ರ್ ಆಗಿಬಿಟ್ಟು ನಿಮಗೆ ಚಿಕ್ಕದಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ರೂಮ್ ಈ ಥರ ಇತ್ತು ಒಂದು ರೂಮು. ಇನ್ನೊಂದು ರೂಮು ಸೇಮ್, ಬಟ್ ಕರ್ಟನ್ಸ್ ಎಲ್ಲ ಡಿಫ್ರೆಂಟಾಗಿ ಹಾಕಿದ್ರು ಅಷ್ಟೇ. ಅದಾದ ನಂತರ ನಾವು ಎಲ್ಲ ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾವು ಎಂಟ್ರ್ ಆದ್ವಿ. ಅಲ್ಲೇ ಟೀಚರ್ಸ್ ಎಲ್ಲ ಮಾತಾಡ್ಕೊಂಡಿದ್ರು. ಎಲ್ಲರೂ ಪಾಪ ಫೋಟೋ ಅಂದ್ಕೊಂಡು ಪೋಸ್ಗಳು ಕೊಡ್ತಾಯಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ. ಎಲ್ಲ ಟೀಚರ್ಸ್ ಅಲ್ಲಿ ಸಿಂಗಲ್ ನವಿಲು ಎಲ್ಲ ಇತ್ತು. ಫೋಟೋಶೂಟಿಗೆ ಮಾತ್ರ ಚೆನ್ನಾಗಿತ್ತು ಸ್ಪಾಟ್ ಅಂತಲೇ ಹೇಳ್ಬೋದು. ಅಲ್ಲಲ್ಲೂ ಗಿಡ ಮರಗಳು ಹಾಗೆ ಗೊಂಬೆಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಎಲ್ಲ ಫೋಟೋಸ್ ಎಲ್ಲ ತಕ್ಕೋತಾ ಇದ್ವಿ. ಅದಾದ ನಂತರ ನೆಕ್ಸ್ಟ್ ನಾವು ಎಂಟ್ರ್ ಆದ್ವಿ ಹಾಲ್ಗೆ. ಈ ಹಾಲಲ್ಲಿ ಎಲ್ಲ ಮಕ್ಕಳನ್ನ ಲೈನಾಗಿ ಕೂರಿಸಿದ್ವಿ. ನಾವು ಬೆಳಗ್ಗೆನೇ ಹೋಗಿರೋದ್ರಿಂದ ಮಕ್ಕಳಿಗೆ ತಿಂಡಿ ಟೈಮ್. ಇವತ್ತಿನ ಸ್ಪೆಷಲ್ ತಿಂಡಿ ಏನು ಅಂದರೆ ಇಡ್ಲಿ, ಚಟ್ನಿ, ಸಾಂಬಾರ್ ಹಾಗೆ ವಡೆ ಬದಲು ಬೋಂಡಗಳಾಗಿತ್ತು. ಎಲ್ಲ ಮಕ್ಳಿಗೂ ಬಿಸಿ ತಿಂಡಿ ಕೊಟ್ಟಿದೆ. ಎಲ್ಲ ಖುಷಿಯಾಗಿ ಮಕ್ಕಳೆಲ್ಲ ತಿಂದು ಎಂಜಾಯ್ ಆದಮೇಲೆ ನಾವಲ್ಲಿ ತೆಗೆದಿರೋ ಒಂದು ಚಿಕ್ಕ ಫೋಟೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಇಲ್ಲಿ ಇನ್ನೂ ಸ್ಪೆಷಲ್ ಏನಪ್ಪ ಅಂದರೆ, ಮಕ್ಕಳಿಗೆ ಆಟದ ಜೊತೆ ಪಾಠನೂ ಇದೆ ಅಂತ ನಾವಿಲ್ಲಿ ಬಂದಮೇಲೆ ಗೊತ್ತಾಯಿತು. ಹಾಗೆ ಅವ್ರು ಏನೆಲ್ಲ ಮಾಡಿದ್ರು ನೋಡಿ ಬನ್ನಿ. ಈಗ ಹಾಲೆಲ್ಲ ಆದಮೇಲೆ ಈ ಕಡೆ ಇತ್ತು ಗೇಮ್ ಆಡೋವಂಥ ಜಾಗ. ಸೊ ಇಲ್ಲೆಲ್ಲ ಮಕ್ಕಳು ಬ್ಯಾಗ್ಗಳನ್ನ ಹಾಕಿದ್ರು. ಅದಾದಮೇಲೆ ಇಲ್ಲಿ ಗೇಮ್ ಆಡ್ಬೋದಿತ್ತು, ಇಂಡೋರ್ ಗೇಮ್ಸು. ಸೊ ಇದು ಬಂದು ವುಡನ್ ಪೀಸಲ್ಲಿ ಸರ್ಕಲ್ ಏನಿದೆ ಅದ್ರ ಮೇಲೆ ವುಡನ್ ಪೀಸಸ್ ಇಟ್ಟು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ಬಟ್ ಇದು ತುಂಬ ಟೀಚರ್ಸ್ ಎಲ್ಲ ಟ್ರೈ ಮಾಡಿದ್ರು, ಬಟ್ ಅದು ಕೂತ್ಕೊಳ್ಳಿಲ್ಲ, ಇದೋಗ್ತಿತ್ತು. ಅದಾದಮೇಲೆ ಇದು ಯಾವುದೋ ಒಂದು ಹೊಸ ಥರ ಗೇಮ್ ಇತ್ತು. ಇದು ಯಾವುದೋ ಅಂತ ನನಗೂ ಕೂಡ ಗೊತ್ತಿಲ್ಲ. ಅದಾದಮೇಲೆ ಕೇರಮ್ ಇತ್ತು, ಚೆಸ್ ಇತ್ತು, ಈ ರೀತಿ ಹಲವಾರು ಗೇಮ್ಸ್ ಇತ್ತು. ಬೇಕಾದವರೆಲ್ಲ ಆಟ ಆಡ್ಬೋದಿತ್ತು. ಅದಾದಮೇಲೆ ಅಲ್ಲಿಂದ ಒಂಚೂರು ಇಳಿದ ತಕ್ಷಣ ನಾವು ಎಂಟ್ರ್ ಆಗ್ತೀವಿ ಫನ್ ಫಾರ್ಮ್ಗೆ, SK ಫನ್ ಫಾರ್ಮ್ಗೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಗಿಟಾರ್ ಎಲ್ಲ ರೋಸಸಲ್ಲಿ ಸಖತ್ತಾಗಿ ಮಾಡಿದರು. ಇಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ಚೆನ್ನಾಗೇ ಮಾಡ್ಕೊಂಡ್ವಿ ನಮ್ಮ ಮಕ್ಕಳು, ನಾವು ಎಲ್ಲ. ಅದಾದಮೇಲೆ ಮುಂದೆ ಒಂದು ಬಾಬಿನೂ ಇತ್ತು, ಬಾಬಿ ಡಾಲು. ಅದಾದಮೇಲೆ ಈ ಕಡೆ ಸೈಡಲ್ಲೊಂದು ವೀಣೆ ನೀವೇ ನೋಡ್ತಾ ಇದ್ದೀರಾ. ಅದಾದಮೇಲೆ ಈ ಕಡೆ ಕಾಣಿಸ್ತಿದೆ ಅಲ್ವಾ, ತುಂಬ ಅಲ್ಲೆಲ್ಲನೂ ಹಳೆ ಕಾಲದ್ದು ಏನು ಫಾರ್ಮಿಂಗಿಗೆ ಏನೆಲ್ಲ ಯೂಸ್ ಆಗುತ್ತೆ ಅವೆಲ್ಲನೂ ಇತ್ತು. ಚಕ್ರಗಳು, ಆಮೇಲೆ ಗಿಡಗಳು, ಯಾವ್ಯಾವ ಗಿಡ ಏನಕ್ಕೆ ಯೂಸ್ ಮಾಡ್ತಾರೆ, ಕೊಡ್ಲಿಗಳು, ಆ ಥರ ಏನೇನೆಲ್ಲ ಯೂಸ್ ಆಗುತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ವಸ್ತುಗಳು ಅಲ್ಲಿತ್ತು. ಮಡಿಕೆಗಳು ಕೂಡ ಇತ್ತು. ಅದಾದಮೇಲೆ ಇವರಿಲ್ಲಿ ನಾವು ಎಲ್ಲ ಮಕ್ಕಳನ್ನ ಒಂದು ಕಡೆ ಕೂರಿಸಿದ್ಮೇಲೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋಣ ಅಂದ್ಬಿಟ್ಟು ಅವರು ಮಕ್ಕಳಿಗೆ ಕ್ವೆಶ್ಚನ್ಸ್ ಮುಖಾಂತರ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವೊಂದು GK ಕ್ವೆಶ್ಚನ್ಸ್ ಕೇಳ್ತಾಯಿದ್ರು. ಆ ಮಕ್ಕಳು ಫುಲ್ ಸ್ಪೋರ್ಟಿವ್ ಆಗಿ, ನಮ್ಮ ಮಕ್ಕಳೆಲ್ಲ ಖುಷಿಯಾಗಿ ಅವ್ರು ಕೇಳಿದ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡ್ತಾಯಿದ್ರು. ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದರ ಫಾರ್ಮಿಂಗ್ ವ್ಯವಸಾಯ ಯಾರು ಮಾಡ್ತಾರೆ? ವ್ಯವಸಾಯ ಮಾಡಲ್ವಾ ಅಪ್ಪ? ಯಾರ್ಯಾರು ಇದೆ ವ್ಯವಸಾಯ ಮಾಡ್ತಾರೆ ಮನೆಯಲ್ಲಿ? ಆಲ್ಮೋಸ್ಟ್ ಎಲ್ಲ ಇದಿರಲ್ಲ ಪೇರೆಂಟ್ಸ್. ಓಕೆ, ನೀವೆಲ್ಲ SK ಫನ್ ಫಾರ್ಮ್ ಅಂದ್ರೆ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಏನು ಕೊಡುತ್ತೆ ಅಗ್ರಿಕಲ್ಚರ್ ಮಾಡೋದ್ರಿಂದ, ವ್ಯವಸಾಯ ಮಾಡೋದ್ರಿಂದ ಏನು ಸಿಗುತ್ತೆ? ಫ್ರೂಟ್ಸ್, ವೆಜಿಟೇಬಲ್ಸ್, ರೈಸ್ ವಿತ್ ಸಿಗುತ್ತೆ. ಫ್ರೂಟ್, ವೆಜಿಟೇಬಲ್ಸ್, ಎಂಡ್ ಆಫ್ ದಿ ಡೇ ಫುಡ್ ಅಲ್ವಾ, ಊಟ ಸಿಗುತ್ತೆ. ಅದಕ್ಕೆ ಅಗ್ರಿಕಲ್ಚರ್ ತುಂಬ ಇಂಪಾರ್ಟೆಂಟ್ ಅಲ್ವಾ? ಹೌದಾ ಅಲ್ವಾ? ಈಗ ಎಲ್ಲರೂ ನಿಮ್ಮ ಲೈಫಲ್ಲಿ ಒಂದೊಂದು ಗೋಲ್ ಇರುತ್ತೆ. ನಿಮಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೈಲಟ್ ಆಗಬೇಕು, ಟೀಚರ್ಸ್ ಆಗಬೇಕು ಅಲ್ವಾ? ಎಲ್ಲರಿಗೂ ಒಂದೊಂದು ಗೋಲ್ ಇದೆ ಇಲ್ಲ?
ಆ ಥರ ಫಾರ್ಮರ್ ಆಗಬೇಕು ಯಾರು ರೈತರಾಗಬೇಕು ಅಂತ ಇದೆಯಾ ನಿಮಗೆ? ರೈತರು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಯಾವುದೇ ಒಂದು ಪ್ರೊಫೆಷನ್ಗೆ ಹೋದ್ರು ಎಂಡ್ ಆಫ್ ದಿ ಡೇ ಅವ್ರಿಗೆ ಏನು ಬೇಕು? ಎಂಡ್ ಆಫ್ ದಿ ಡೇ ಏನು ಬೇಕು ಅವ್ರಿಗೆ? ಏನು ಬೇಕು? ಮನಿ ಬೇಕಾ? ಓಕೆ, ನೆಕ್ಸ್ಟ್ ಫುಡ್ ಬೇಕು ತಾನೆ? ಬೇಸಿಕ್ ನೀಡ್ ಏನು ಹೇಳಿ? ಫುಡ್ಡು. ಎಲ್ರಿಗೂ ಫುಡ್ ಇಂಪಾರ್ಟೆಂಟ್ ತಾನೆ. ಈಗ ಊಟ ಇಲ್ಲ ಅಂದರೆ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಅಲ್ಲ, ಹೌದಾ ಅಲ್ವಾ? ಸೊ ಎಲ್ಲರೂ ಕೂಡ ನೆಕ್ಸ್ಟ್ ಜನ್ರೇಷನಲ್ಲಿ ಅಗ್ರಿಕಲ್ಚರ್ ಒಂದು ಭಾಗವಾಗಿ ಇಟ್ಕೋಬೇಕು. ಸೊ ನಾವು ಪ್ರಮೋಟ್ ಮಾಡ್ತಾ ಇರೋ ಉದ್ದೇಶನೇ ಅದೇ. ಫಾರ್ ಎಕ್ಸಾಂಪಲ್ ಲಾಸ್ಟ್ 100 ಇಯರ್ಸ್ ನೀವು ಟೈಮ್ ಲೈನ್ ತೊಗೊಂಡ್ರೆ ಎಲ್ಲರೂ ಇದ್ದಾರೆ, ಎಲ್ಲರೂ ಸಿಗ್ತಾರೆ. ಬಟ್ ಮೀನ್ ಬೈ 100 ವರ್ಷ ಇದ್ದಿದ್ದ ಮನುಷ್ಯನ ಆಯುಷು 60 ವರ್ಷ ತಿಳಿದಿದೆ. ಆಮೇಲೆ ಅವಾಗಿದ್ದಿನ ಬೆಲೆ ಇವಾಗ ಇನ್ಫ್ಲೇಷನ್ ಆಗಿ ಬೆಲೆ ಕೂಡ ಜಾಸ್ತಿ ಆಗಿದೆ. ಬಿಕಾಸ್ ಆಫ್ ಕನ್ಸಪ್ಷನ್ ಜಾಸ್ತಿ ಆಗ್ತಾ ಇದೆ, ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಮಕ್ಳ ಹತ್ರ ಮಾತಾಡ್ತಾ ಇದ್ರೆ, ಇನ್ನೊಂದು ಕಡೆ ನಮ್ಮ ಟೀಚರ್ಗಳೆಲ್ಲ ಗೇಮ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ರು. ಅದ್ರ ಮೇಲೆ ವುಡ್ ಪೀಸಸ್ ಇಡಬೇಕು, ಅದು ರೌಂಡ್ ಏನಿದೆ ಅದ್ರ ಮೇಲೆ, ಬಟ್ ಇಡಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದರು. ಒಂದಲ್ಲ ಒಂದು ಹೊಸ ಥರ ಟ್ರೈ ಮಾಡ್ತಾಯಿದ್ರು. ಬಟ್ ಫೈನಲಿ ಸರ್ ಅಂತೂ ಗೆದ್ದರು. ಮ್ಯಾಮ್ ಎಷ್ಟೇ ಟ್ರೈ ಮಾಡಿದ್ರು ಕೈ ಇಟ್ಕೊಂಡು ಜೋಡಿಸಿದ್ರು, ತುಂಬ ದೊಡ್ಡದಾಗೆಲ್ಲ ಬಿಲ್ಡಿಂಗ್ ಕಟ್ಟಿದ್ರು. ಕೊನೆಗೂ ಬಿದ್ದೋಯ್ತು. ಬಟ್ ಸರ್ರು ಈಕ್ವಲಾಗಿ ತಲೆ ಓಡಿಸಿ ತಡಿಯಪ್ಪ ಮಾಡೇ ಬಿಡೋಣ ಅಂದ್ಬಿಟ್ಟು ಒಂದೇ ಸಮ ಯೋಚಿಸಿ ಫಸ್ಟ್ ಟೈಮ್ 4 ಇಟ್ಟರು, 5 ಇಟ್ಟರು. ಫೈನಲ್ ಆಗೋರು 2ನ್ನೇ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಎಷ್ಟು ನೋಡ್ತಾ ಇದ್ದೀರಾ, ಸರ್ ಗೆದ್ರು. ಈ ಕಡೆ ಮ್ಯಾಮು ಪಾಪ ಅಷ್ಟೆಲ್ಲ ಜೋಡಿಸಿದ್ರು, ಬಟ್ ಕೈ ತೆಗ್ದಿದ ತಕ್ಷಣ ಪೂರ್ತಿ ಅದೇನಿತ್ತು ಎಲ್ಲ ಪೂರ್ತಿನೂ ಬಿದ್ದೋಯ್ತು. ಸೊ ಅದು ಮಾತ್ರ ಟ್ರೈ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ಬಟ್ ಮಾತ್ರ ತುಂಬ ಚೆನ್ನಾಯಿತು, ನಮಗಂತೂ ಇಷ್ಟ ಆಯಿತು. Take a breath, deep breath. Relax slowly. One more time. Take a deep breath and relax slowly. ನೀಟಾಗಿ ಅಬ್ಸರ್ವ್ ಮಾಡಿ ಯಾವ ಡೈರೆಕ್ಷನ್ ಇಂದ ಬರ್ತಾ ಇದೆ. Slowly open your eyes. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಸುದ್ದಿ ಹಾಗೋ ಹಾದಿ ಎಷ್ಟೇ ದೂರ ಹೋದರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಹಾದಿ ಪಾಠಶಾಲಾ ಪಾಠಶಾಲಾ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೀನಾಡೋ ಮಾತೆಲ್ಲ ಜೇಡಿನಂತೆ ನಗುವಾಗ ಮುಖವೊಂದು ಹೂವಿನಂತೆ ನೀನೊಂದು ಸಕ್ಕರೆಯ ಬೊಂಬೆಯಂತೆ ಮಲಗೋ ಮಗುವೆ ನೀ ನನ್ನ ಪ್ರಾಣವಂತೆ ನನ್ನ ಪ್ರಾಣವಂತೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಎಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ. ಇವರು ಪರಿಸರದ ಜೊತೆ ಮಕ್ಕಳನ್ನ ಆಟ ಆಡಿಸೋ ಜೊತೆ ಅವ್ರ ಟ್ಯಾಲೆಂಟ್ನ ಕೂಡ ಗುರುತಿಸಿ ಮಕ್ಕಳಿಗೆಲ್ಲ ಒಂದಷ್ಟು ಆ್ಯಕ್ಟಿವಿಟಿ ಕೊಟ್ಟರು. ಅದೆಲ್ಲ ಆದ ನಂತರ ಜಿಪ್ ಲೈನ್ ಸ್ಟಾರ್ಟ್ ಮಾಡಿದರು. ಜಿಪ್ ಲೈನಲ್ಲೆಲ್ಲ ಮಕ್ಕಳು ಖುಷಿಯಾಗಿ ಆಟ ಆಡ್ತಿದ್ರು. ಅದೆಲ್ಲ ಆದಮೇಲೆ ಹಾಗೆ ಗಾರ್ಡನಲ್ಲಿ ಒಂದು ರೌಂಡ್ ಹಾಕೋಣ ಅಂತ ಹೋದಾಗ ಅಲ್ಲಿ ಡಿಫ್ರೆಂಟಾಗಿ ಟೇಬಲ್ಗಳು ಕಾಣ್ತಾಯಿತ್ತು. ಇಲ್ಲಿ ಕೂತ್ಕೊಂಡಿರೋದಲ್ದಲೆ ಹಾಗೆ ಕಲ್ಲಲ್ಲೇ ಮಾಡಿರುವಂತಹ ಚೆಸ್ ಇರ್ಬೋದು, ಹಾವು ಏಣಿ ಆಟ, ಇದೇ ರೀತಿ ಬೇರೆ ಬೇರೆ
ಗೇಮ್ಸ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ಹಾಗೆ ಪಗಡೆ ಆಟ ಇತ್ತು. ಹಾಗೆ ನೀವು ನೋಡ್ತಾ ಇದ್ದೀರಾ, ಲೂಡೋ ಇರ್ಬೋದು, ಪಗಡೆ ಇರ್ಬೋದು, ಚೌಕಾಬಾರ ಇರ್ಬೋದು, ಈ ರೀತಿ ವೆರೈಟಿಯ ಗೇಮ್ಸ್ಗಳಿತ್ತು. ಅಲ್ಲಿ ಕೂರೋದಲ್ದೇ ಆ ಥರ ಗೇಮ್ ಕೂಡ ಆಡ್ಬೋದಾಗಿತ್ತು. ಅದ್ರ ಜೊತೆಗೆ ನಾವು ಮಕ್ಕಳನ್ನೆಲ್ಲ ಕರ್ಕೊಬಂದಿರೋದ್ರಿಂದ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಗೇಮ್ ಆಡಬೇಕಾಯಿತು. ಎಲ್ಲ ಮಕ್ಕಳು ಕ್ಲೀನಾಗಿ ಆಟ ಆಡ್ತಾಯಿದ್ರು. ಎಲ್ಲ ಟ್ರೈ ಮಾಡಿದ್ಮೇಲೆ ಲಾಸ್ಟ್ ಒಂದು ಸತಿ ಮ್ಯಾಮ್ ನೀವು ಟ್ರೈ ಮಾಡಿ ನಮ್ಮ ಜೊತೆಗೆ ಅಂತಾಯಿದ್ರು. ಸೊ ನಾವು ಕೂಡ ಒಂದು ಸತಿ ಗೇಮ್ ಆಡಿದ್ವಿ. ಎಲ್ಲ ಮಕ್ಕಳು ಖುಷಿಯಾಗಿ ಫುಲ್ ಚಪ್ಪಾಳೆ ಹೊಡಿತಾಯಿದ್ರು. ನಮಗಂತೂ ತುಂಬಾ ಖುಷಿ ಆಯಿತು. ನಾವು ಹೇಗೆ ಮಕ್ಳಿಗೆ ಸಪೋರ್ಟ್ ಮಾಡ್ತೀವೋ ಮಕ್ಕಳು ಕೂಡ ಟೀಚರ್ಸ್ಗೆ ಹಾಗೇ ಸಪೋರ್ಟ್ ಮಾಡ್ತಾರೆ. ಮಾಡಿ ಮ್ಯಾಮ್ ಯು ಕ್ಯಾನ್ ಅಂತ ಇದ್ರು. ಸೊ ಇದು ಒಂದೊಂದು ಸ್ಟೆಪ್ಪಾಗಿ ಮಕ್ಕಳು ಆಟ ಆಡ್ತಾಯಿದ್ರು. ಇದೆಲ್ಲ ಸ್ಟೇಜಸ್ಸು ಪಾಸ್ ಆದಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ಅಲ್ಲಿ ಇದಿತ್ತು ಏಮಿಂಗ್. ಸೊ ಆ ಏಮಿಂಗ್ ಹತ್ರನೂ ನಾನು ಹೋದೆ. ಅದು ಕೂಡ ಮಕ್ಕಳೆಲ್ಲ ಇದು ಮಾಡ್ತಿದ್ರು. ಇನ್ನೂ ಸ್ಪೆಷಲಾಗಿ ಇಲ್ಲಿ ಜೋಕಾಲಿ ಎಲ್ಲ ಇತ್ತು. ಮಕ್ಕಳೆಲ್ಲ ಮ್ಯಾಮ್ ನೀವು ಕುತ್ಕೊಳ್ಳಿ, ನೀವು ಒಂದು ಸತಿ ಆಟ ಆಡಿ ಅಂತ ಕೊಟ್ಟರು. ಸೊ ನಾನು ಟ್ರೈ ಮಾಡೋಣ ಅಂತ ಹಾಗೆ ಕುತ್ಕೊಂಡು ಮಕ್ಕಳ ಜೊತೆ ಒಂದೆರಡು ನಿಮಿಷ ಆಟ ಆಡಿದೆ. ತುಂಬಾ ಖುಷಿ ಆಯಿತು. ನಮ್ಮದೊಂಥರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ಅಲ್ಲ. ನಾವು ಸ್ಕೂಲಲ್ಲಿ ಇದ್ದಾಗ ಇದೇ ರೀತಿ ಟ್ರಿಪ್ಗಳು ಹೋಗ್ತಾ ಇದ್ವಿ. ಬಟ್ ಈಗ ನಾವು ಟೀಚರಾಗಿ ಮಕ್ಕಳ ಜೊತೆ ಹೋಗೋದಿದೆಯಲ್ಲ, ಇನ್ನೂ ಸ್ಪೆಷಲ್ ಆಗಿತ್ತು. ನನಗೆ ಅದು ತುಂಬಾ ಖುಷಿ ಆಯಿತು. ಅದಾದಮೇಲೆ ನಾನು ಹಾಗೆ ಗೇಮೆಲ್ಲ ಆದ ನಂತರ ಈ ಕಡೆಗೆ ನಾವು ಬಂದ್ವಿ. ಅಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಸ್ವಿಮ್ಮಿಂಗು, ರೈನ್ ಡ್ಯಾನ್ಸ್ ಇತ್ತು. ಒಂದು ಕಡೆ ಹಾಡು ಹಾಕಿದ್ರು, ಮಕ್ಕಳೆಲ್ಲ ಸೂಪರಾಗಿ ಡ್ಯಾನ್ಸ್ ಮಾಡ್ತಿದ್ರು. ಇನ್ನೊಂದು ಕಡೆ ಚಿಕ್ಕ ಚಿಕ್ಕ ಮಕ್ಕಳನ್ನ ನೀರಿಗೆ ಬಿಟ್ಟಿದ್ರು. ಈ ಕಡೆ ಇರೋದು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಆಳ ಜಾಸ್ತಿ ಇತ್ತು, ಹಾಗಾಗಿ ಆ ಕಡೆಗೆ ಬಿಟ್ಟಿರಲಿಲ್ಲ. ಈ ಕಡೆ ಚಿಕ್ಕ ಚಿಕ್ಕ ಮಕ್ಳಿಗೆ ಆಳ ಏನಷ್ಟಿರಲಿಲ್ಲ ಅಂತ ಆ ಕಡೆ ಬಿಟ್ಟಿರು. ಸೊ ಇದು ಆಫ್ ಆದಮೇಲೆ ಹೇಗೆ ಕಾಣ್ತಾ ಇದೆ ಅನ್ನೋದು ಇದು ವಿಡಿಯೋ. ಸೊ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಡ್ಯಾನ್ಸ್ ಎಲ್ಲ ಆದಮೇಲೆ ರೈನ್ ಡ್ಯಾನ್ಸಲ್ಲೆಲ್ಲ ಹೇಗೆ ನೀರಿತ್ತು. ಬಟ್ ಇಲ್ಲಿ ನೀರಿದೆ ಅಲ್ಲ, ಅಲ್ಲಿ ಬೋಟಿಂಗ್ ಇತ್ತು. ಸೊ ಬೋಟಿಂಗ್ ಮಾಡ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಅಲ್ಲಿ ಮಕ್ಕಳೆಲ್ಲ ಇದ್ರಲ್ಲ, ಅವ್ರನ್ನೆಲ್ಲ ನೋಡ್ಕೊತ ಚಿಕ್ಕ ವೀಡಿಯೋ ಮಿಸ್ ಆಗಿದೆ. ಹಾಗೆ ಇದೆಲ್ಲ ಊಟ ಎಲ್ಲ ಆದಮೇಲೆ ಇವಾಗ ಎಲ್ಲ ಸ್ನ್ಯಾಕ್ಸ್ ಟೈಮು ಮಕ್ಕಳದು. ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಫುಲ್ ಸುಸ್ತಾಗಿದ್ರು. ಸೊ ಆಮೇಲೆಲ್ಲ ಮಕ್ಳಿಗೂ ಬಿಸಿ ಬಿಸಿಯಾಗಿ ಬಾದಾಮಿ ಹಾಲೆಲ್ಲ ಆದಮೇಲೆ ಅದಕ್ಕೆ ಸ್ನ್ಯಾಕ್ಸ್ ಕೂಡ ಎಲ್ಲ ತಿಂದಾದಮೇಲೆ ಎಂಜಾಯ್ ಮಾಡಿಕೊಂಡು ಮೂವ್ ಆನ್ ಆದ್ವಿ. ಮೂವ್ ಆಗ್ತಾ ಮಕ್ಕಳನ್ನೆಲ್ಲ ಕರ್ಕೊಂಡು ವಾಪಸ್ ಬರಬೇಕಾದ್ರೆ ನೀವು ನೋಡ್ತಾ ಇದ್ದೀರಾ, ಇದು ಗಾರ್ಡನಲ್ಲಿ ಮಕ್ಕಳಿಗೆ ನೋಡ್ತಾ ಖುಷಿಯಾಗಲಿ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಬಟರ್ಫ್ಲೈ ಇದು ಎಲ್ಲನೂ ಮೌಲ್ಡ್ಗಳವರು ಕಟಿಂಗ್ ಮಾಡಿಬಿಟ್ಟು ಹಾಕಿದ್ರು. ಪಿಕ್ಚರ್ ಕೆಳಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೂಡ ಇತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕರಡಿ, ಜಿರಾಫೆ, ಝೀಬ್ರಾ ಎಲ್ಲದ್ರದ್ದು. ಬಟ್ ಅಲ್ಲಿ ಆಯಾ ಬರ್ಡ್ ಕೆಳಗೆ ಅದರದ್ದು ಇನ್ಫಾರ್ಮೇಷನ್ಸ್ ಕೂಡ ಇತ್ತು. ಮಧ್ಯ ಮಕ್ಕಳಿಗೆ ನೆನಪಾಗಲಿ ಅಂದ್ಬಿಟ್ಟು ಫ್ರೂಟ್ಸ್ ಇತ್ತು. ಹಾಗೆ ಇಲ್ಲಿನ ಸ್ಪೆಷಲಾಗಿ ಒಂದು ಶೂದು ಹೌಸ್ ಥರ ಮಾಡಿದ್ರು, ಚೆನ್ನಾಗಿತ್ತು. ಫೋಟೋ ಶೂಟ್ಗೆ ಹೋಗಕ್ಕಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಹೇಗಿತ್ತು ನಮ್ಮ ಮಕ್ಕಳ ಜೊತೆ ನಾವು ಹೋಗಿರೋ ಅಂಥ ಟ್ರಿಪ್. ನಿಮ್ಮ ಸ್ಕೂಲಿಂದ ಮಕ್ಕಳ ಜೊತೆ ಎಲ್ಲೆಲ್ಲಿ ಟ್ರಿಪ್ ಹೋಗಿದ್ರಿ, ಹಾಗೆ ಹೇಗೆ ಎಂಜಾಯ್ ಮಾಡಿದ್ರಿ ಎಲ್ಲದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಸೊ ನಾವಂತೂ ಫುಲ್ ಖುಷಿಯಾಗಿ ಫುಲ್ ಡೇ ಎಂಜಾಯ್ ಮಾಡಿದ್ವಿ. ಈ ಒನ್ ಡೇ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ನನಗಂತೂ ಗೊತ್ತಾಗಿಲ್ಲ. ಸೊ ನೀವು ಈ ವಿಡಿಯೋ ನೋಡಿ ನಿಮಗೂ ಕೂಡ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ. ಯಾರೆಲ್ಲ ಮೊದಲನೇ ಸತಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಆನ್ ಮಾಡಿರಿ. ಹೊಸ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲವ್ ಯು, ಟೇಕ್ ಕೇರ್, ಬಾಯ್.